ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರವೀಣ. ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿಗೆ ಕಾಯಿನಲ್ಲಿ ಹಾರ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನಾನು 2 ರೂಪಿದು ಹಾಗೆ 1 ರೂಪಿ ಕಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸೀಜರು ಗಮ್ ಟೇಪ್ನ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮೊದಲೇ 2 ರೂಪಿದು ಕಾಯಿನಲ್ಲಿ ಹಾರ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನಾನು ಆಲ್ರೆಡಿ ಒಂದು ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಗಮ್ ಟೇಪ್ನ ಈ ಥರ ಇಟ್ಕೋಬೇಕು. ಇದು ಗಮ್ ಟೇಪು ಒಂದು ಸೈಡ್ ಇಟ್ಕೋಬೇಕು, ಇಲ್ಲ ಅಂತ ಅಂದರೆ ಬಿದ್ದೋಗಿಬಿಡುತ್ತೆ. ಗಮ್ ಟೇಪ್ನ ಈ ಥರ ಇಟ್ಕೊಬಿಟ್ಟು ಕಾಯಿನ ತಗೊಂಡು ಒಂದೊಂದೇ ಜೋಡಿಸ್ಕೋಬೇಕು. ಲೈನಲ್ಲಿ ಈ ಥರ ಒಂದು ಹಿಂದೆ ಒಂದೊಂದಾಗಿ ಜೋಡಿಸ್ಕೋಬೇಕು. ನಾನಿಲ್ಲಿ ಇವಾಗ 2 ರೂಪಿ ಕಾಯಿನಲ್ಲಿ ಮಾಡ್ತಾಯಿದ್ದೇನೆ. 1 ರೂಪಿ ಕಾಯಿನಲ್ಲಿ ಬೇಕಾದರೂ ಮಾಡ್ಬೋದು, 5 ರೂಪಿ, 2 ರೂಪಿ ಕಾಯಿನಲ್ಲಿ, 10 ರೂಪಿ ಕಾಯಿನಲ್ಲೆಲ್ಲ ಮಾಡ್ಕೋಬೋದು. ನಮಗೆ ಯಾವ ಥರ ಬೇಕೋ ಆ ಥರ ಆ ಕಾಯಿನಲ್ಲಿ ಮಾಡ್ಕೋಬೋದು. ನಾನಿಲ್ಲಿ 2 ರೂಪಿ ಕಾಯಿನಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಲೈನಾಗೆ ಈ ಥರ ಜೋಡಿಸ್ಕೊತಾ ಬರ್ತಾಯಿದ್ದೀನಿ. ನಾವಿಲ್ಲಿ ಗಮ್ ಟೇಪ್ನ ಇಟ್ಕೋಬೇಕು, ಇಲ್ಲ ಅಂತ ಅಂದರೆ ಗಮ್ ಟೇಪು ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ 1 2 3 ಅಂಟಿಸಿ ಆದಮೇಲೆ ಆರಾಮಾಗಿ ನಾವು ಗಮ್ ಟೇಪ್ನ ಕೈ ಬಿಟ್ಟು ಇಟ್ಕೋಬೋದು. ನೋಡಿ, ಆಯಿತು. ಆಮೇಲೆ ಮೇಲೂ ನಾವಿಲ್ಲಿ ಗಮ್ ಟೇಪ ಅಂಟಿಸ್ಕೋಬೇಕು, ಇಲ್ಲ ಅಂತ ಅಂದರೆ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ 2 ಸೈಡೂ ನಾವು ಈ ಥರ ಗಮ್ ಟೇಪ್ನ ಅಂಟಿಸ್ಕೋಬೇಕಾಗುತ್ತೆ. ನೋಡಿ, ಆಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಅಂಟಿಸ್ಕೋಬೇಕಾಗುತ್ತೆ ಗಮ್ ಟೇಪ್ನ, ಇಲ್ಲ ಅಂತ ಅಂದರೆ ಎಲ್ಲ ಬಿದ್ದು ಹೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಾಯಿತು. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಕಾಯಿನನ್ನು ನಾವಿಲ್ಲಿ ತೊಗೊಂಡು ಈ ಥರ ಜೋಡಿಸ್ಕೋಬೋದು. ಆಮೇಲೆ ಕೆಳಗಡೆ ಪದಕ ಥರ ಮಾಡೋದಕ್ಕೆ ನಾನಿಲ್ಲಿ ನೋಡಿ ಜೋಡಿಸ್ಕೊತಾ ಇದ್ದೇನೆ. ನಾನಿಲ್ಲಿ 7 ಕಾಯಿನ ಇಟ್ಕೊಂಡು ಜೋಡಿಸ್ಕೊತಾ ಇದ್ದೇನೆ. ಇದನ್ನು ಮೊದಲೇ ಗಮ್ ಟೇಪ್ ಹಾಕಿ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಈ ಥರ ಜೋಡಿಸ್ಬಿಟ್ಟು ನಾನಿಲ್ಲಿ ಗಮ್ ಟೇಪ್ನ ಯಾವ ಸೈಡ್ ಬೇಕೋ ಆ ಸೈಡಲ್ಲಿ ನಾನಿಲ್ಲಿ ಅಂಟಿಸ್ಕೋತಾ ಇದ್ದೀನಿ. ನೋಡಿ, ಈ ಥರ ನಾವಿಲ್ಲಿ ಗಮ್ ಟೇಪ್ನ ಅಂಟಿಸ್ಕೋಬೇಕಾಗುತ್ತೆ. ನೋಡಿ, ನೀಟಾಗಿ ಹಿಡಿದ್ಬಿಟ್ಟು ನಮಗೆ ಎಲ್ಲೆಲ್ಲಿ ಬೇಕು ಅನಿಸುತ್ತೋ ಅಲ್ಲಲ್ಲಿ ಅಂಟಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಎಕ್ಸ್ಟ್ರಾ ಬಂದಿರೋದನ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮತ್ತು 2 ಸೈಡು ಸಹ ನಾವಿಲ್ಲಿ ಗಮ್ ಟೇಪ್ನ ಅಂಟಿಸ್ಕೋಬೇಕಾಗುತ್ತೆ, ಇಲ್ಲ ಅಂತ ಅಂದರೆ ಕಾಯಿಗಳು ಬಿದ್ದೋಗ್ಬಿಡ್ತವೆ. ಅದಕ್ಕೋಸ್ಕರ 2 ಸೈಡು ನಾವಿಲ್ಲಿ ಈ ಥರ ಗಮ್ ಟೇಪ್ನ ಅಂಟಿಸ್ಕೋಬೋದು. ನಮಗೆ ಎಲ್ಲೆಲ್ಲಿ ಬೇಕು ಅನಿಸುತ್ತೋ ಗಮ್ ಟೇಪು ಅಲ್ಲಲ್ಲಿ ಅಂಟಿಸ್ಕೋಬೋದು. ಈ ಥರ ಕಾಯಿನಲ್ಲಿ ಹಾರ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಆಮೇಲೆ ನಾನಿಲ್ಲಿ ಪದಕ ಥರ ಮಾಡಿ ಈ ಥರ ಜೋಡಿಸ್ಕೊತಾ ಇದ್ದೇನೆ. ಈ ಥರ ಜೋಡಿಸಿ ಎಕ್ಸ್ಟ್ರಾ ಬಂದಿರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೇನೆ. ನೋಡಿ, ಎಲ್ಲ ಸೈಡು ಎಕ್ಸ್ಟ್ರಾ ಬಂದಿರುತ್ತೆ, ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಆಮೇಲೆ ನಮಗೆ ನೋಡಿ ಈ ಥರ ಇಟ್ಬಿಟ್ಟು ನಾನು ಗಮ್ ಟೇಪ್ನ ಹಾಕ್ತಾಯಿದ್ದೀನಿ. ನಮಗೆ ಗಮ್ ಟೇಪ್ ಎಲ್ಲೆಲ್ಲಿ ಬೇಕು ಅಂತ ಅನಿಸುತ್ತೋ ಅಲ್ಲಲ್ಲಿ ಹಾಕೋಬೇಕು, ಇಲ್ಲ ಅಂತ ಅಂದರೆ ಹಾರ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಗಮ್ ಟೇಪ್ನ ಈ ಥರ ಹಾಕಿ ಎಲ್ಲ ಸೈಡಲ್ಲೂ ಗಮ್ ಟೇಪ್ನ ಹಾಕಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾರ ಅಂತ ಹೇಳಿ. ಆಮೇಲೆ ಹಿಂದ್ಗಡೆ ಕಟ್ಟೋದಕ್ಕೆ ಒಂದು ಲೇಸ್ನ ಗಮ್ಮಲ್ಲಿ ಅಂಟಿಸ್ಬಿಟ್ಟು ಹಿಂದ್ಗಡೆ ಕಟ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಯಾವ ಕಾಯಿನಲ್ಲಿ ಬೇಕಾದರೂ ಈ ಥರ ಹಾರ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್. ಟೇಕ್ ಕೇರ್.